ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಶ್ರೀ ರಾಘು ವ್ಲಾಗ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬೆಂಗಳೂರಿನ KR ಪುರಂನಲ್ಲಿ ಹಾಕಿರೋ ರಾಜಸ್ಥಾನ್ ಕ್ರಾಫ್ಟ್ಸ್ ಆ್ಯಂಡ್ ವೀವ್ಸ್ ಶಾಪಿಂಗ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನು. ನಾನು ನನ್ನ ಫ್ರೆಂಡ್ಸು ಹಾಗೆ ಅವ್ರ ಮಕ್ಕಳೆಲ್ಲ ಸೇರಿಕೊಂಡಿದ್ವಿ. ಸೊ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಏನೇನಿದೆ, ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಒಳಗಡೆ ಹೋಗ್ತಿದ್ದಾಗೆ ಎಂಟ್ರೆನ್ಸ್ ಎಲ್ಲ ನಮಗೆ ತುಂಬ ಪಿಂಗಾಣಿ ಐಟಮ್ಸು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಕಲರ್ ತುಂಬ ಪಾಟ್ಸು, ಪಿಂಗಾಣಿ ಐಟಮ್ಸು, ಪ್ಲೇಟ್ಸು, ಕಪ್ ಆ್ಯಂಡ್ ಸಾಸರ್ಸು, ಗ್ಲಾಸಸ್ಸು, ತುಂಬಾ ಐಟಮ್ಸು, ಹೋಮ್ ಮನೆಗೆ ಬೇಕಾಗಿರೋ ಐಟಮ್ಸ್ಗಳು ತುಂಬಾ ಇದೆ. ನೀವು ನೋಡ್ಬೋದು ಇಲ್ಲಿ. ನೋಡಿ, ಇದು ಶೂದು ಪಾಟ್ ಅಂತ, ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ. ನೋಡಿ, ಪಾಟ್ ಎಲ್ಲ ಡಿಫ್ರೆಂಟ್ ಶೇಪ್ಸಲ್ಲಿದೆ. ತುಳಸಿ ಕಟ್ಟೆ, ಹಾಗೆ ಇದು ನೋಡಿ ಪಾಟ್ಸು, ಗೂಬೆ ಥರ ನೋಡಿ ಅದು ಪಾಟ್ ಮಾಡಿದೆ, ಎಷ್ಟು ಕ್ಯೂಟಾಗಿದೆ ಅಲ್ವಾ ಇದು ನೋಡೋಕ್ಕೆ. ಹಾಗೆ ಬಾತುಕೋಳಿ ಪಾಟು, ಡಿಫ್ರೆಂಟ್ ಶೇಪ್ಸು, ತುಂಬಾ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಡಿಸೈನ್ಸು, ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿ ಖುಷಿ ಅನ್ನಿಸ್ತು. ನೋಡಿ, ಇದು ಪ್ಲೇಟ್ಸು ಬ್ಲೂ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಮಕ್ಳ ಜೊತೆ ಬಂದಿದ್ದರಿಂದ ನೋಡಿ, ಮಕ್ಕಳಿಗೆ ಅವರಿಗೆ ಹೊಸ ಫ್ರೆಂಡ್ಸ್. ಆ್ಯಕ್ಚುಲಿ ಅವರು ಹೊಸ ಫ್ರೆಂಡ್ಸು. ಅವರು ಆಟ ಆಡ್ಕೊಂಡು ಅವ್ರ ಪಾಡಿಗೆ ಆಟ ಆಡ್ಕೊಂಡಿದ್ರು. ನಾವು ನಮ್ಮ ಪಾಡಿಗೆ ಶಾಪಿಂಗ್ ಮಾಡೋಣ ಅಂತ ಎಲ್ಲ ಐಟಮ್ಸ್ ಎಲ್ಲ ನೋಡ್ತಾ ಇದ್ವಿ. ಇದು ವರ್ಷಕ್ಕೆ ಒಂದ್ಸಲಿ ಹಾಕ್ತಾರಂತೆ, ಒಂದು ತಿಂಗಳಿಗೆ ಟೈಮ್ ಇರುತ್ತೆ ಶಾಪಿಂಗ್ ಫೆಸ್ಟಿವಲ್ ಇದು. ಇದು ನೋಡಿ ಪ್ಲೇಟ್ಸು ಮತ್ತು ಹ್ಯಾಂಡ್ ವಾಶ್ ಪಿಂಗಾಣಿ ಐಟಮ್ ನೋಡಿ, ಇದೆಷ್ಟು ಚೆನ್ನಾಗಿದೆ ಅಲ್ವಾ. ಇದು ನೋಡಿ ಪ್ಲೇಟ್ ಮತ್ತು ಬೌಲ್ಸ್, ಇದು ಊಟಕ್ಕೆ ಬಳಸ್ಕೋಬೋದು, ಊಟದ ಪ್ಲೇಟ್. ಹಾಗೆ ತುಂಬ ಬೌಲ್ಸು, ಪಿಂಗಾಣಿ ಐಟಮ್ಸು, ಪಾಟ್ಸು, ಕಪ್ ಆ್ಯಂಡ್ ಸಾಸರ್ಸು, ತುಂಬ ವೆರೈಟೀಸ್ ನೋಡ್ಬೋದು ನೀವಿಲ್ಲಿ. ಯಾರೆಲ್ಲ ಈ ಥರ ಇಂಟ್ರೆಸ್ಟ್ ಇರೋರು ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಪ್ಲ್ಯಾಂಟೇಷನ್ ಯಾರು ಜಾಸ್ತಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಪ್ಲ್ಯಾಂಟಿಂಗ್ಸ್ ಯಾರು ಜಾಸ್ತಿ ಯೂಸ್ ಮಾಡ್ಕೋತೀರ ಮನೇಲಿ, ಅವರು ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಅನ್ನಿಸ್ತು ಇದು ನೋಡಿ. ಹಾಗೆ ಅದಾದಮೇಲೆ ಒಳಗಡೆ ಹೋಗ್ತಿದ್ದಾಗೇ ಇದು ಬೆಂಗಾಲಿ ಸ್ಟೋನ್ ಐಡಲ್ಸ್ ಅಂತ, ಇದು ಬೆಂಗಾಲಿ ಸ್ಟೋನಿಂದ ಮಾಡಿರೋದು. ಇದು ಬುದ್ಧ ಸ್ಟ್ಯಾಚ್ಯೂ ಎಲ್ಲ ಇದೆಯಲ್ಲ, ಅದು ಕೇಳಿದ್ವಿ ಎಷ್ಟು ಪ್ರೈಸ್ ಅಂತ. 1000 ರೂಪೀಸ್ ಅಂತ ಹೇಳಿದ್ರು. ಅದು ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಐಟಮ್ಸ್ ಎಲ್ಲ, ಬಟ್ ತುಂಬ ಚೆನ್ನಾಗಿದೆ, ವರ್ಕ್ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಮುಂದೆ ಬರ್ತಾ ಬಳಪದ ಕಲ್ಲಿಂದೆಲ್ಲ ಐಟಮ್ಸ್ ಎಲ್ಲ ಇತ್ತು. ಶಾಪಿಂಗಿಗೆ ಇದು ಒಳ್ಳೆಯ ಪ್ಲೇಸು. ಇದು ನೋಡಿ, ನೆಕ್ಸ್ಟ್ ಬರ್ತಾ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸು, ಹಾಗೆ ಪರ್ಸಸ್ಸು, ಕಾಟನ್ ಡ್ರೆಸ್ಸಸ್ಸು, ಕಾಟನ್ ಸ್ಯಾರೀಸು, ಕ್ಲೋತ್ಸು, ತುಂಬಾ ಶಾಪಿಂಗಿಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಇತ್ತು ಇಲ್ಲಿ. ಹೀಗೆ ಮುಂದೆ ಬರ್ತಾ ನೋಡಿ, ಇದು ಲೆದರ್ ಬ್ಯಾಗ್ಸ್ ಮತ್ತು ಲೆದರ್ ಐಟಮ್ಸ್ ಇತ್ತು ಇಲ್ಲಿ. ಇದು ನೋಡಿ ಮೇಕಪ್ ಬಾಕ್ಸ್ ಅಂತೆ, ಲೆದರ್ದಿದು. ಚಿಕ್ಕ ಪುಟ್ಟ ಸಣ್ಣದಾಗಿ ಏನಾದ್ರು ನಮಗೆ ಇಟ್ಕೋಬೋದು, ಲಿಪ್ಸ್ಟಿಕ್ಕು ಅಥವಾ ಏನಾದ್ರು ಆಚೆ ಬಂದಾಗ ಸಣ್ಣದಾಗಿ ಪುಟ್ಟದಾಗಿ ಏನಾದ್ರು ಇಟ್ಕೋಬೋದು ಇದರಲ್ಲಿ. ತುಂಬ ಕ್ಯೂಟ್ ಇದೆ ಅಲ್ವಾ. ನೋಡಿ ಕಲರಾಗಿ ಎಷ್ಟು ಚೆನ್ನಾಗಿದೆ. ಎಲ್ಲ ಲೆದರ್ ಬ್ಯಾಗ್ಸ್ ಇದು ಲೇಡೀಸಿಗೆ. ತುಂಬ ಡಿಸೈನ್ಫುಲ್ಲಾಗಿ ಕಲರ್ಫುಲ್ಲಾಗಿ ಒಂಥರ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಬಟ್ ಪ್ರೈಸ್ ಎಲ್ಲ ನನಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಹಾಗಾಗಿ ಇದು ನೋಡಿ, ಮಕ್ಕಳಿಗೆ ಪಿಗ್ಗಿ ಬ್ಯಾಂಕ್ ಆನೆ ಶೇಪಲ್ಲಿ ಮಾಡಿದ್ದಾರೆ, ಅದಕ್ಕೆ ಮೇಲ್ಗಡೆ ಡಿಸೈನ್ ಎಲ್ಲ ಮಾಡಿದ್ದಾರೆ ಲೆದರ್ದು. ಅದು ಚೆನ್ನಾಗಿದೆ ಅಲ್ವಾ, ಒಂಥರ ಕ್ಯೂಟಾಗಿದೆ. ಹಾಗೆ ಮುಂದೆ ಬರ್ತಾ ಕಾಟನ್ ಸ್ಯಾರೀಸ್, ಇದೆಲ್ಲ ಬೆಂಗಾಲಿ ಕಾಟನ್ ಸ್ಯಾರಿ ಅಂತೆ. ಹಾಗೆ ಕಾಟನ್ ಡ್ರೆಸ್ಸಸ್ಸು, ಕಾಟನ್ ಶರ್ಟ್ಸು, ಕಾಟನ್ ಬಟ್ಟೆಗಳು ಲೇಡೀಸಿಗೆ, ಜೆಂಟ್ಸಿಗೆ ಎಲ್ಲರಿಗೂ ಅವೈಲೇಬಲ್ ಇತ್ತು. ನಿಮಗೆ ಯಾರು ಕಾಟನ್ ಡ್ರೆಸ್ಸಸ್ ಇಂಟ್ರೆಸ್ಟ್ ಇದ್ದರೆ ಹೋಗಿ ಶಾಪಿಂಗ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಶಾಪ್ ಇದು ಮಸಾಜರ್ ಅಂತ. ಇದಕ್ಕೆ ಕೋಲ್ಡ್ ವಾಟರ್ ಆದರೂ ಹಾಕ್ಕೋಬೋದು, ಹಾಟ್ ವಾಟರ್ ಆದರೂ ಹಾಕ್ಕೋಬೋದು. ಹಾಟ್ ಬ್ಯಾಗ್ ಅಥವಾ ಕೋಲ್ಡ್ ಬ್ಯಾಗು, ಇದು ಹೇಗೆ ಬೇಕಾದ್ರೂ ನಾವು ಮಾಡ್ಕೋಬೋದು, ಇನ್ಸ್ಟಂಟ್ ಅದು. ಹಾಗೆ ಇದು ಫ್ರೂಟ್ ಬೌಲು. ಆಮೇಲೆ ನೆಕ್ಸ್ಟು ಮಸಾಜರು, ಬಾಡಿ ಮಸಾಜರ್ ಅಂತೆ. ತುಂಬ ವೆರೈಟೀಸಲ್ಲಿತ್ತು, ಒಂದು 2-3 ಥರದ್ದು ತೋರಿಸಿದ್ರು. ಇದು ಹಾಗೆ ಎಲೆಕ್ಟ್ರಿಕ್ ಮಸಾಜರ್ ಅಂತೆ, ನಾವೇ ಮಾಡ್ಕೋಬೋದು, ಏನಾದ್ರು ಪೇಯ್ನ್ ಇದ್ದರೆ ಮಾಡ್ಕೋಬೋದು. ಹಾಗೆ ಇದು ರೆಡ್ ಕಲರ್ದು ನೋಡಿ, ಇದು ಬಾಡಿ ಮಸಾಜರು. ಇದು 1500 ರೂಪೀಸ್ ಏನೋ ಹೇಳಿದರು. ಓಕೆ, ವರ್ತ್ ಅನ್ನಿಸ್ತು. ಎಲೆಕ್ಟ್ರಿಕ್ದದು
ಚಾರ್ಜಬಲ್ಲು. ಫುಲ್ ಬಾಡಿ ಮಸಾಜ್ ಎಲ್ಲ ಮಾಡಿ ತೋರಿಸಿದ್ರು ಅವರೇ ಹೆಂಗಿರುತ್ತೆ ಅಂತ. ನೆಕ್ಸ್ಟು ಮುಂದೆ ಬರ್ತಾ ಹೆಣ್ಮಕ್ಳಿಗೆ ಬಳೆಗಳು, ಸರಗಳು, ಬಟ್ಟೆಗಳು, ಟಾಪ್ಸು, ಚೂಡಿದಾರ್ಸ್, ತುಂಬ ವೆರೈಟೀಸ್ ಎಲ್ಲ ಇತ್ತು. ಹಾಗೆ ಇದು ನೆಕ್ಲೆಸಸ್ಸು, ಆರ್ಟಿಫಿಷಿಯಲ್ ಐಟಮ್ಸು, ಇಯರಿಂಗ್ಸು, ಬ್ರೇಸ್ಲೈಟ್ಸ್, ಚೈನ್ಸ್, ಕ್ಲಿಪ್ಸ್, ಫಿಂಗರ್ ರಿಂಗ್ಸು, ತುಂಬ ಸರಗಳು, ನೆಕ್ಲೆಸ್ಸು ತುಂಬ ಚೆನ್ನಾಗಿತ್ತು. ನಾವೊಂದು ಫಿಂಗರ್ ರಿಂಗ್ ಟ್ರೈ ಮಾಡಿದ್ವಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. 100 ರೂಪೀಸ್ ಇದು. ಚೆನ್ನಾಗಿದೆ, ಒಂಥರ ಕಲರ್ಫುಲ್ಲಾಗಿ. ಹಾಗೆ ಮುಂದೆ ಕ್ಲಿಪ್ಸು, ಇಯರಿಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ಈ ಇಯರಿಂಗ್ಸ್ ಎಲ್ಲ 150, 100 ರೂಪೀಸ್ ಆ ಥರ ರೇಂಜಲ್ಲಿತ್ತು. ನಾವೊಂದು ಇಯರಿಂಗ್ ಹಾಗೆ ಸುಮ್ಮನೆ ಟ್ರೈ ಮಾಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ಹಾಗೆ ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು, ತುಂಬಾ ಮಕ್ಕಳಿರೋರು ಮಕ್ಕಳಿಗೆ ತುಂಬ ಶಾಪಿಂಗ್ ಮಾಡ್ಕೋಬೋದು ನಾವು. ಹಾಗೆ ನೆಕ್ಸ್ಟು ಇದು ಬೀಡಾಗೆಲ್ಲ ಹಾಕ್ತಾರಲ್ವ ಅಡಿಕೆ, ಪಾನ್, ಅದು ಅಡಿಕೆ ತುಂಬ ವೆರೈಟೀಸಲ್ಲಿತ್ತು. ಹಾಗೆ ಶುಂಠಿ ಪೇಪರ್ಮೆಂಟು, ಜೀರಿಗೆ ಪೇಪರ್ಮೆಂಟು, ಆಮೇಲೆ ಕುಚ್ಚುಂಡಿ ಅಂತಾರಲ್ಲ ಹುಣಸೆ ಹಣ್ಣಿಂದು, ನಾವೆಲ್ಲ ಚಿಕ್ಕವರಿದ್ದಾಗ ತಿಂತಾಯಿದ್ವಲ್ಲ ಆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ಇಲ್ಲಿ. ನಾವು ನೋಡಿ ನಮಗೆ ಹಳೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗ್ತಾಯಿತ್ತು, ನಾವು ಅವಾಗ ತಿಂತಾಯಿದ್ವಲ್ಲ ಅಂತ. ಹಾಗೆ ಇದು ಟೀಪಾಯ್ ಅಥವಾ ಟೇಬಲ್ ಮೇಲೆ ಹಾಕೋ ಮ್ಯಾಟ್ಸ್ ಇದು. ನೆಕ್ಸ್ಟು ಬರ್ತಾ ಕಾಟನ್ ಐಟಮ್ಸ್ಗಳು, ಕಾಟನ್ ನೈಟೀಸು, ಕಾಟನ್ ಶರ್ಟ್ಸ್, ಕಾಟನ್ ಚೂಡಿದಾರ್ಸ್, ಕಾಟನ್ ಫ್ರಾಕ್ಸ್, ತುಂಬ ಕಾಟನ್ ಐಟಮ್ಸ್ಗಳಿತ್ತು ಬಟ್ಟೆಗಳೆಲ್ಲ. ಹಾಗೆ ನೆಕ್ಸ್ಟ್ ಬಂದರೆ ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸ್ ನೋಡ್ಬೋದು ನಾವು ಈ ಶಾಪಲ್ಲಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಡೆಕೋರೇಟಿವ್ ಆಗಿ ತುಂಬ ಡಿಸೈನ್ ಆಗಿ ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಇದು ನೋಡಿ ಮಕ್ಕಳು ಫ್ರಾಕ್ಸ್ ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿದೆ, ಅದೊಂದು ಹಾಗೆ ಫೋಟೋ ತಗೊಂಡ್ವಿ. ಹಾಗೆ ಇದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಈ ಶಾಪಲ್ಲಿ ಇದ್ದಿದ್ದರಿಂದ ಇಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ನೋಡ್ತಾ ಇದ್ವಿ ನಾವು ಏನಾದ್ರು ತೊಗೋಬೋದಾ ಅಂತ. ಇಲ್ಲಿ ನೋಡಿ ಶೋ ಪೀಸಸ್ ಎಲ್ಲ ಇದೆ, ಡೆಕೋರೇಟಿವ್ ಐಟಮ್ಸ್ ಇದೆ. ನಿಮ್ಮ ಮನೆಗೆ ಏನಾದ್ರು ವಾಲ್ಗೆ ಅಥವಾ ತೋರಣಗಳಿಗೆ, ಬಾಗಿಲಿಗೆ ಎಲ್ಲ ಡೆಕೋರೇಟಿವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ತೊಗೋಬೋದು. ಇಲ್ಲಿ ತೋರಣಗಳು ನೋಡಿ ಎಷ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇಲ್ಲಿ ಡಿಫ್ರೆಂಟ್ ಶೇಪ್ಸು, ಡಿಫ್ರೆಂಟ್ ಡಿಸೈನ್ಸು, ಡಿಫ್ರೆಂಟ್ ಕಲರ್ಸು, ಒಂಥರ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಇದೆಲ್ಲ ರಂಗೋಲಿ ಮೇಲೆ ಹಾಕೋ ಡಿಸೈನ್ಸು, ರಂಗೋಲಿಗೆ ಮುಂದೆ ಕೆಳಗಡೆ ನಾವು ಡಿಸೈನ್ಸ್ ಮಾಡ್ಕೋಬೋದು. ತೋರಣಗಳೇ ನೋಡಿ ಎಷ್ಟೊಂದು ವೆರೈಟೀಸಲ್ಲಿದೆ. ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಹ್ಯಾಂಡ್ ಮೇಡ್ ಅನಿಸುತ್ತೆ ಡಿಸೈನ್ಸ್ ಎಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇದೆಲ್ಲ ನೋಡಿ ತೋರಣಗಳು ಏನು ಅಂತ ಕೇಳಿದ್ವಿ ನಾವು ಅವರಿಗೆ, ತೋರಣಗಳು ಅಂತ ಹೇಳಿದರು. ಮತ್ತು ಇದನ್ನು ಸೊಂಟಕ್ಕೂ ಹಾಕೋಬೋದಂತೆ, ಅವ್ರಿಗೆ ಕೇಳಿದ್ವಿ ಇದು ಈ ಥರ ಇದೆಯಲ್ಲ ಅಂತ. 2 in 1 ಥರ ಅಂತಂದು, ಸೊಂಟಕ್ಕೂ ಹಾಕೋಬೋದು, ನೀವು ಬಾಗಿಲಿಗೆ ತೋರಣಕ್ಕೂ ಥರ ಹಾಕೋಬೋದು. ಈ ಥರ ಸೈಡಲ್ಲೆಲ್ಲ ಇರೋ ತೋರಣಗಳೆಲ್ಲ 800, 700 ಆ ಥರ ರೇಂಜಲ್ಲಿ ಹೇಳಿದರು. ನಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಗ್ಲಾಸ್ ವರ್ಕು, ಹ್ಯಾಂಡ್ ವರ್ಕು, ಈ ಥರ ನೆಕ್ಕಿ ಎಲ್ಲ ಕೆಳಗಡೆ ನೇತಾಡೋ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬರ್ತಾ ನಮ್ಮದು ತಿಂಡಿ ಐಟಮ್ಸ್ ಇತ್ತು. ನೆಕ್ಸ್ಟ್ ಬಟಾಣಿ ಕಾಳು, ಚಕ್ಲಿ, ಕೋಡ್ಬಳೆ, ಹೆಸರು ಬೇಳೆ ಕಾಳುಗಳು, ಆಮೇಲೆ ಬಟಾಣಿ ಕಾಳು, ಕಡಲೆ ಬೀಜ, ಕಡಲೆಕಾಳುಗಳು, ಹುರ್ಗಡ್ಲೆ ಬೀಜ, ತುಂಬ ವೆರೈಟೀಸ್. ಇಲ್ಲೂ ಚೆನ್ನಾಗಿತ್ತು, ಮಸಾಲ ಐಟಮ್ಸ್ ಎಲ್ಲ ಹಾಕಿಟ್ಟಿದ್ರು ಅದಕ್ಕೆ. ನೆಕ್ಸ್ಟು ಮುಂದೆ ಮತ್ತೆ ಇನ್ನೊಂದು 2-3 ಶಾಪ್ ಬಟ್ಟೆಗಳಿತ್ತು. ಮಕ್ಳಿಗೆ ಬಟ್ಟೆಗಳು, ದೊಡ್ಡೋರಿಗೆ ಬಟ್ಟೆಗಳು, ನಮಗೆ ಲೇಡೀಸಿಗೆ ಟಾಪ್ಸು, ಶರ್ಟ್ಸು, ಚೂಡಿದಾರ್ಸು, ಟಾಪ್ಸು, ರೆಡಿ ಡ್ರೆಸ್ಗಳು ಅದೇ ಇತ್ತು ತುಂಬ. ಮುಂದಿನ ಶಾಪು ನಮಗೆ ಹಲ್ವಾ, ರಾಜಸ್ಥಾನ ಹಲ್ವಾ ಸಿಕ್ತು. ಇಲ್ಲಿ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಹಲ್ವಾ ಇದು. ಎಲ್ಲರಿಗೂ ಬಂದವರಿಗೆಲ್ಲ ಟೇಸ್ಟ್ ಮಾಡಿ ವೆರೈಟೀಸ್ ಆಫ್ ಹಲ್ವಾ ಇದೆ ಅಂತ ಕೊಡ್ತಾಯಿದ್ರು. ಡ್ರೈ ಫ್ರೂಟ್ಸ್ ಹಲ್ವಾ ಅಂತೆ, ಆಮೇಲೆ ಪಿಸ್ತಾ ಹಲ್ವಾ ಅಂತೆ, ಆರೆಂಜ್ ಕಲರು, ರೆಡ್ ಕಲರು, ಕಲರ್ ಇದೆ ಅಂತ ಹೇಳಿದರು. ಹಾಗೆ ಇಲ್ಲಿ ಚಿಪ್ಸ್ ಕೂಡ ನೋಡ್ಬೋದು ಈ ಶಾಪಲ್ಲಿ ನಾವು. ಏನು ನೋಡ್ತಾ ಇದ್ದೀರಾ? ಕೇರಳ ಹಲ್ವಾ ಅಂತ ಇದು. ಎಷ್ಟಿದು? 250 ಗ್ರಾಮ್ಸ್ 100 ರೂಪೀಸ್ ಅಂತ. ಕೇರಳ ಹಲ್ವಾ 1/4 kg 100 ರೂಪೀಸ್. ಆರೆಂಜ್ ಇದೆ, ರೆಡ್ ಕಲರ್ ಇದೆ, ಡ್ರೈ ಫ್ರೂಟ್ಸ್ ಎಲ್ಲನೂ ಸೇಮಾ? ಡ್ರೈ ಫ್ರೂಟ್ಸ್ ಇದೆ. ಇದೇನು ಫ್ಲೇವರ್? ये ग्रीन पिस्ता है क्या? ग्रीन पिस्ता फ्लेवर, ड्राई फ्रूट, कैरेट, मैंगो, ये खजूर आएगा, खजूर आएगा, ये अनार फ्लेवर आएगा. ಚೆನ್ನಾಗಿದೆ.
ಎಲ್ಲ ಹಲ್ವಾಗಳನ್ನೂ ಟೇಸ್ಟ್ ಮಾಡಿದ್ವಿ, ಬಟ್ ನಾವು ಯಾವುದೂ ತೊಗೊಳ್ಲಿಲ್ಲ ಫಸ್ಟಿಗೆ. ಬಟ್ ಎಲ್ಲ ಟೇಸ್ಟ್ ಮಾಡಿದ್ರಿಂದ ಏನೂ ತೊಗೊಳ್ಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಪಕ್ಕದಲ್ಲೇ ಮಕ್ಕಳು ಆಟಾಡೋ ಟಾಯ್ಸ್ಗಳ ಅಂಗಡಿ ಇದ್ದಿದ್ದರಿಂದ ಅವ್ರು ತುಂಬ ಹಠ ಮಾಡ್ತಾಯಿದ್ರು, ಟಾಯ್ಸ್ ಕೊಡಿಸಿ ಅಂತ. ಹಾಗಾಗಿ ಪಕ್ಕಕ್ಕೆ ಬಂದ್ವಿ. ಮಕ್ಕಳು ಅದು ಕೊಡಿಸಿ ಇದು ಕೊಡಿಸಿ, ಆ ಟಾಯ್ಸ್ ಕೊಡಿಸಿ ಈ ಟಾಯ್ಸ್ ಕೊಡಿಸಿ ಅಂತ ತುಂಬ ಕಲರ್ಫುಲ್ಲಾಗಿತ್ತಲ್ಲ, ಒಂದಾದ್ಮೇಲೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳ್ತಾನೇ ಇದ್ದರು. ಬಟ್ ಪ್ರೈಸಸ್ ಎಲ್ಲ ಕಂಪ್ಯಾರಿಟಿವ್ಲಿ ತುಂಬ ಸ್ವಲ್ಪ ಜಾಸ್ತಿಯೇ ಅನ್ನಿಸ್ತು. ಹಾಗಾಗಿ ಒಂದು ಜಾಸ್ತಿ ಟಾಯ್ಸ್ ಏನು ತೊಗೊಳ್ಲಿಲ್ಲ. ಮಕ್ಕಳಿಗೋಸ್ಕರ ಒಂದು 2-3 ಟಾಯ್ಸ್ ತೊಗೊಂಡ್ವಿ. ಇದು ನೋಡಿ ಮನೆಗೆ ಡೆಕೋರೇಟಿವ್ ಐಟಮ್ಸು, ಈ ಥರ ಶೋಕೇಸ್ ಪೀಸಸ್ ಇದೆಲ್ಲ. ಹಾಗೆ ಮರದ್ದು ಟೀಪಾಯಿಗಳು, ಟೇಬಲ್ಗಳು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಮುಂದೆ ಬಂದರೆ ಸಂಡಿಗೆ ಅಂಗಡಿ. ಇದು ಹಪ್ಪಳ ಸಂಡಿಗೆ ಅಂಗಡಿಗಳು, ವೆರೈಟಿ ಆಫ್ ಹಪ್ಪಳ ಸಂಡಿಗೆಗಳು, ಬೋಟಿ, ಎಣ್ಣೆಲಿ ಕರಿಯೋ ಪದಾರ್ಥಗಳು ತುಂಬ ಇತ್ತು. ನಾವು ಹಾಗೆ ಸಾಬುದಾನ ಹಪ್ಪಳ ನೋಡಿ, ಇದು ಒಂದು ಹಾಗೆ ತೋರಿಸಿ ಅಂತ ಹೇಳಿದ್ವಿ. ಅವರಲ್ಲೇ ಎಣ್ಣೆ ಆಯಿಲ್ ಇಟ್ಕೊಂಡು ಬಂದವರಿಗೆಲ್ಲ ಕೊಡ್ತಾಯಿದ್ರು ಟೇಸ್ಟ್ ನೋಡೋಕ್ಕೆ ಅಂತ. ಸೊ ನಾವು ಒಂದು 2-3 ಸಂಡಿಗೆನ ಟ್ರೈ ಮಾಡಿ ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ಉಪ್ಪು ಮಕ್ಕಳಿಗೆ ಉಪ್ಪು ಖಾರ ಇಲ್ಲದೆ ಇರೋದು ಇತ್ತು, ದೊಡ್ಡವರಿಗೆ ಇಷ್ಟ ಆಗೋವಂಥದ್ದು ಉಪ್ಪು ಖಾರ ಇರೋದು ಇತ್ತು. ಚೆನ್ನಾಗಿತ್ತು. ಹಪ್ಪಳ ಸಂಡಿಗೆ ಅಂದರೆ ಯಾರು ಇಷ್ಟ ಆಗಲ್ಲ ಅಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ ಹಪ್ಪಳ ಸಂಡಿಗೆಗಳಂದರೆ. ಹಾಗೆ ಇದಾದಮೇಲೆ ನಾವು ಹಲ್ವಾ ನೋಡಿದ್ವಲ್ಲ ಆ ಶಾಪಲ್ಲಿ, ಅಷ್ಟೊಂದು ನೋಡ್ಬಿಟ್ಟು ತೊಗೊಂಡ್ಲಿಲ್ವಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಹೋಗಿ ನಾನು ಹಲ್ವಾ ತೊಗೊಂಡ್ಬಿಟ್ಟೆ. 1/4 kg 250 ಗ್ರಾಮ್ಸಿಗೆ 100 ರುಪೀಸ್ ಅಂತೆ. ಅದು ಹಪ್ಪಳ ಸಂಡಿಗೆನೂ ಅಷ್ಟೇ, 1/4 kgಗೆ 100 ರುಪೀಸು. ಮತ್ತು ಬೇರೆ ಕಾಳುಗಳ ಐಟಮ್ಸ್ ಎಲ್ಲ ಇತ್ತಲ್ಲ, ಅದೂ 1/4 kgಗೆ 100 ರುಪೀಸು. ಆಲ್ಮೋಸ್ಟ್ ಎಲ್ಲ ಐಟಮ್ಸು ಅದೇ ರೇಂಜೆಲ್ಲ ಇತ್ತು. 1/4 kgಗೆ 100 ರುಪೀಸ್ ಅಂತೆ. ಬಟ್ 1/4 kgನೇ ತೊಗೋಬೇಕು, ಅದಕ್ಕಿಂತ ಕಡಿಮೆ ಕೊಡೋದಿಲ್ಲ. ಸೊ ಹಾಗಾಗಿ 1/4 kgನೇ ತೊಗೋಬೇಕು. ನಮಗೆ ಯಾವುದಾದ್ರೂ ತೊಗೋಬೋದು, ಯಾವ ಐಟಮ್ಸ್ ಆದರೂ ತೊಗೋಬೋದು, ಯಾವ ಫ್ಲೇವರ್ಸ್ ಆದರೂ ತೊಗೋಬೋದು. ನಾನು ಪಿಸ್ತಾ ಮತ್ತು ಡ್ರೈ ಫ್ರೂಟ್ಸ್ ಹಲ್ವಾ ತೊಗೊಂಡೆ 1/4 kg. ಅಷ್ಟೊಂದೆಲ್ಲ ಟೇಸ್ಟ್ ಮಾಡಿಬಿಟ್ಟು ತೊಗೊಂಡಿಲ್ಲ, ಅಂದರೆ ಏನೋ ಒಂಥರ ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ಹಲ್ವಾ ತೊಗೊಂಡೆ ನಾನು. ಅದು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಮುಂದೆ ಬರ್ತಾ ಅದೇ ಮರದ ಅಂಗಡಿ ಇತ್ತಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ನೋಡಿ ಇದು ಕೀ ಬಂಚಸ್ಸು, ಕೀ ಚೈನ್ಸು, ಮನೆ ಅದು ಚಪಾತಿ ಮಾಡೋ ಲಟ್ಟಣಿಗೆ, ಪ್ಲೇಟ್ಸು, ಬೌಲ್ಸು ಎಲ್ಲ ಮರದ ಐಟಮ್ಸು ಈ ಶಾಪಲ್ಲಿ ಇದ್ದಿದ್ದು. ನೆಕ್ಸ್ಟು ಹಾಗೆ ಕಡಲೆ ಮಿಠಾಯಿ, ಈ ಥರ ಐಟಮ್ಸ್ಗಳು, ಸ್ನ್ಯಾಕ್ಸ್ ಐಟಮ್ಸು, ಕಡಲೆ ಮಿಠಾಯಿ, ಚಾಕ್ಲೇಟ್ಸು, ಉಂಡೆಗಳು, ಈ ಥರ ಕಡಲೆ ಬೀಜದ ಐಟಮ್ಸ್ ಇತ್ತು ಈ ಅಂಗಡಿಗಳಲ್ಲಿ. ಜಾಸ್ತಿ ಬಟ್ಟೆ ಅಂಗಡಿಗಳೇ ಇದ್ದಿದ್ದು. ಇದು ನೋಡಿ ರೆಡಿ ಡ್ರೆಸ್ಸಸ್ ಅಂತೆ. ರೆಡಿ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇದು ಬೆಂಗಾಲಿ ಸ್ಟೋನ್ ಐಡಲ್ಸ್ ಎಲ್ಲ ಆವಾಗಲೇ ನೋಡಿದ್ವಲ್ಲ, ಅದೇ ಈ ಕಡೆ ಬಂದಾಗ ಇನ್ನೊಂದು ಶಾಪಲ್ಲಿ ಇಟ್ಕೊಂಡಿದ್ರು. ಹಾಗೆ ಇದು ಹ್ಯಾಂಡ್ ಬ್ಯಾಗ್ಸು, ಹ್ಯಾಂಡ್ ಪರ್ಸಸ್ಸೂ ಇತ್ತು ಇದೇ ಅಂಗಡಿಲಿನ. ಮುಂದೆ ಬರ್ತಾ ಈಗ ಫ್ಲೋರ್ ಮ್ಯಾಟ್ಸು, ಡೋರ್ ಮ್ಯಾಟ್ಸು ಎಲ್ಲ ಇಟ್ಕೊಂಡಿದ್ರು. ಫ್ಲೋರ್ ಮ್ಯಾಟ್ಸ್ ಎಲ್ಲ ನೋಡಿ, ಡೋರ್ ಮ್ಯಾಟ್ಸ್ ಎಲ್ಲ ಡಿಸೈನ್ಸ್ ಚೆನ್ನಾಗಿತ್ತು, ಬಟ್ ಕಂಪ್ಯಾರಿಟಿವ್ಲಿ ಪ್ರೈಸ್ ಸ್ವಲ್ಪ ಹೈ ಅನ್ನಿಸ್ತು. ಸೊ ಹಾಗಾಗಿ ತೊಗೊಳ್ಲಿಲ್ಲ. ನೆಕ್ಸ್ಟು ಮುಂದೆ ಬರ್ತಾ ಇಲ್ಲಿ ಫೋಟೋಸ್ ಅಂಗಡಿ ಇಟ್ಕೊಂಡಿರೋ ನೋಡಿ, ಫೋಟೋಸು, ಬುಕ್ಸು ನೋಡಿ. ಇಲ್ಲಿ ಯಾರಿದ್ದಾರೆ ಅಂತ, ನಮ್ಮ ಫೇವ್ರೆಟ್ ಪುನೀತ್ ಸರ್ ಇದ್ದಾರೆ ಅಲ್ವಾ, ಅಪ್ಪು ಸರ್, ಅವ್ರ ಫೋಟೋನ ಇಟ್ಕೊಂಡಿದ್ದಾರೆ ಇಲ್ಲಿ ಈ ಅಂಗಡೀಲಿ. ಹಾಗೆ ಮಕ್ಕಳಿಗೆಲ್ಲ ಸ್ಟೋರೀಸ್ ಬುಕ್ಸು, ಕಲರ್ ಬುಕ್ಸು, ವೆರೈಟೀಸ್ ತುಂಬ ಚೆನ್ನಾಗಿತ್ತು. ಸ್ಟೋರೀಸು ಕನ್ನಡದಲ್ಲೂ ಇತ್ತು, ಇಂಗ್ಲೀಷ್ ಬುಕ್ಸು ಇತ್ತು, ಹಿಂದಿ ಬುಕ್ಸು ಇತ್ತು. ನನ್ನ ಮಗಳು ಬಾರ್ಬಿದು ನೋಡ್ತೀನಿ ಅಂತ ನೋಡ್ತಾ ಇದ್ಲು. ಕಲರ್ಫುಲ್ಲಾಗಿದೆ ಸ್ಟೋರೀಸ್ ಎಲ್ಲ ತುಂಬ ದೊಡ್ಡದಿರೋದ್ರಿಂದ ಇವರಿಗೆ, ನನ್ನ ಮಕ್ಕಳಿಗೆಲ್ಲ ಇನ್ನೂ ಅಷ್ಟು ಓದೋಕ್ಕೆ ಬರಲ್ವಲ್ಲ. ಸೊ ಹಾಗಾಗಿ ತುಂಬ ದೊಡ್ಡ ಸೆಂಟೆನ್ಸು, ದೊಡ್ಡ ಸ್ಟೋರೀಸ್ ಸಿಗಲ್ಲ ಅವರಿಗೆಲ್ಲ, ಇನ್ನೂ ಓದೋಕ್ಕೆ ಬರಲ್ವಲ್ಲ. ಸೊ ಹಾಗಾಗಿ ನಾನು ತೊಗೊಳ್ಲಿಲ್ಲ ಯಾವುದೋ. ನೋಡಿ ಕನ್ನಡ ಬುಕ್ಸುಗಳು ಇದೆಲ್ಲ ವಿದ್ಯಾರ್ಥಿಗಳಿಗಾಗಿ, ಹಿಂದಿ ಬುಕ್ಸು, ಹಳೆ ಸ್ಟೋರೀಸು, ಪಂಚತಂತ್ರ ಕಥೆಗಳು, ಎಲ್ಲ ಬುಕ್ಸ್ಗಳು ಇತ್ತು. ನೆಕ್ಸ್ಟು ಮುಂದೆ ಬರ್ತಾ ನೋಡಿ ಉಪ್ಪಿನಕಾಯಿ, ವಾವ್ ಎಷ್ಟು ಸೂಪರಾಗಿದೆ. ನೋಡ್ತಿದ್ದಾಗೇ ಬಾಯಲ್ಲಿ ನೀರು ಬರ್ತಾಯಿದೆ. ಹಂಗೆ ವೆರೈಟೀಸ್ ಆಫ್ ಪಿಕಲ್ಸ್ ನೋಡಿ ಇಲ್ಲಿ. ಮೆಣಸಿನ್ಕಾಯಿದು, ಹಸಿ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿದು, ಮೆಣಸಿನ್ಕಾಯಲ್ಲೇ ಒಂದು 3-4 ವೆರೈಟಿದಿತ್ತು. ನಿಂಬೆಕಾಯಿ, ನೆಲ್ಲಿಕಾಯಿ, ತುಂಬ ವೆರೈಟೀಸಲ್ಲಿತ್ತು ಪಿಕಲ್ಸು. ಇದೂ ಅಷ್ಟೇ 1/4 kg 100 ರುಪೀಸು, ಯಾವ್ದಾರು ತೊಗೋಬೋದು ನಾವು. ನೆಕ್ಸ್ಟ್ ಅಗೇನ್ ಮಕ್ಕಳದು ಟಾಯ್ಸ್ ಅಂಗಡಿ ಬಂದ್ಬಿಡ್ತು. ಮಕ್ಕಳಂತೂ ಆ ಅಂಗಡಿಗಳಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅದನ್ನು ಕೊಡಿಸಿ, ಇದನ್ನು ಕೊಡಿಸಿ, ಎರೇಸರ್ ಕೊಡಿಸಿ ಅಂತ. ಇದು ನೋಡಿ ಎರೇಸರ್ ಡಿಫ್ರೆಂಟ್ ಶೇಪ್ಸಲ್ಲಿದೆ. ಹಾಗೆ ಇದು ನೋಡಿ ಪೆನ್ ಅಂತ, ಇದು ಎಲ್ಲ ತುಂಬ ಡಿಫ್ರೆಂಟ್ ಡಿಸೈನ್ಸಲ್ಲಿದೆ. ನನಗೆ ಅದೇನು ಅಂತ ಗೊತ್ತಾಗಲಿಲ್ಲ ಫಸ್ಟಿಗೆ. ಆಮೇಲೆ ಕೇಳಿದೆ ಅವರಿಗೆ ಏನದು ಅಂತ. ಪೆನ್ ಅಂತ ಹೇಳಿದ್ರು. ಚೆನ್ನಾಗಿತ್ತು, ಒಂಥರ ಕಲರ್ಫುಲ್ಲಾಗಿ.
ನನ್ನ ಮಗಳು ಎಲ್ಲ ಇಟ್ಕೊಂಡು ಅದು ಕೊಡಿಸಿ ಇದು ಕೊಡಿಸಿ. ಇದು ನೋಡಿ ಎರೇಸರು, ಲಿಪ್ಸ್ಟಿಕ್ ಎರೇಸರ್ ಅಂತೆ. ಏನೇನು ಡಿಸೈನ್ಸ್ಗಳೆಲ್ಲ ಇರುತ್ತಲ್ವ ಟಾಯ್ಸು ಮಕ್ಕಳಿಗೆ ಇಂಪ್ರೆಸ್ ಮಾಡೋಕ್ಕೆ. ಇದೆ ನೋಡಿ ಪೆನ್ಸ್ನ ಹೇಳಿದ್ನಲ್ಲ, ಏನೇನು ಶೇಪ್ಸಲ್ಲಿ ಮಾಡಿದ್ದಾರೆ ನೋಡಿ. ಅದು ಪೆನ್ನು ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ. ಏನೋ ಟಾಯ್ಸ್, ಏನೋ ಆಟ ಸಾಮಾನು ಅಂತ ಅಂದ್ಕೋಬೇಕು ನೋಡಿದ್ರೆ. ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ, ಹಾಗಾಗಿ ಅವರಿಗೆ ಕೇಳಿದೆ ಏನದು ಅಂತ. ಅವರು ಪೆನ್ ಅಂತ ಹೇಳಿದರು. ಚೆನ್ನಾಗಿದೆ, ಒಂಥರ ಕಲರ್ಫುಲ್ಲಾಗಿ ಎಲ್ಲ ಟಾಯ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು, ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೋಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಅಂಗಡಿ ಕೀ ಬಂಚು, ಕೀ ಚೈನ್ಸು, ಸ್ಟೋನ್ಸ್ದು, ಮರದ್ದು ಇತ್ತು. ಕೀ ಬಂಚ್ ಯಾರು ರಿಂಗ್ ಮಾಡಿಸ್ಕೋಬೇಕು ಅವ್ರವ್ರ ನೇಮ್ ಕೀ ಬಂಚಸ್ ಎಲ್ಲ ಇತ್ತು. ಅದು ಇಂಟ್ರೆಸ್ಟ್ ಇರೋರು ತೊಗೊಬೋದು. ಹಾಗೆ ಇದು ರಂಗೋಲಿಯ ಶಾಪ್ ಇದು. ನೋಡಿ ಡಿಸೈನ್ಸ್ ರಂಗೋಲಿಸ್ ಎಲ್ಲ ಅವರೇ ಹಾಕಿ ತೋರಿಸ್ತಾಯಿದ್ರು. ಈ ಥರ ನೀವು ಹಾಕ್ಕೋಬೋದು ಅಂತ ಡಿಸೈನ್ಸ್, ಯಾವ್ಯಾವ ಡಿಸೈನ್ಸ್ ಇದೆ ಅಂತ. ಚಿಕ್ಕ ಚಿಕ್ಕ ಡಿಸೈನ್ಸ್ ಇದೆ, ಚೆನ್ನಾಗಿದೆ. ಇದು ಫುಲ್ ಪ್ಯಾಕೆಟ್ ಅಂತೆ. ಒಂದು ಪ್ಯಾಕೆಟಲ್ಲಿ 6 ಪೀಸ್ ಇರುತ್ತೆ, ಅದಕ್ಕೆ 150 ರೂಪೀಸ್ ಅಂತೆ ಇದು ಪ್ಯಾಕೆಟಿಗೆ. ನೀವು ಸಿಂಗಲ್ ಪೀಸ್ ಕೊಡೋದಿಲ್ಲ ಅಂತಂದ್ರೆ ಇದು ಫುಲ್ ಪ್ಯಾಕೆಟ್ ತೊಗೋಬೇಕಂತೆ. ಸಿಂಗಲ್ ಪೀಸ್ ಕೇಳಿದ್ವಿ, ಕೊಡೋಲ್ಲ ಅಂತಂದರೆ. ಇಲ್ಲಾಂದರೆ 100 ರೂಪೀಸಿಗೆ 4 ಐಟಮ್ಸ್ ಅಂತೆ. ಇಲ್ಲಾಂದರೆ ಫುಲ್ ಬಾಕ್ಸೇ ತೊಗೋಬೇಕು, ಫುಲ್ ಸೆಟ್ಸ್. ನೆಕ್ಸ್ಟ್ ಲಾಸ್ಟ್ ಅಂಗಡಿ ಬಳೆಗಳು, ಸರಗಳು. ಈಗೇನು ಅದೇ ನನ್ನ ಮಗಳಿಗೆ ಸ್ಮಾಲ್ ಸೈಜ್ ಬಳೆ ಸಿಗಲಿಲ್ಲ, ತೊಗೊಳ್ಳೋಣ ಅಂದ್ಕೊಂಡೆ. ಸೈಜ್ ಇರಲಿಲ್ಲ ಅಂತ ತೊಗೊಳ್ಲಿಲ್ಲ. ಸೊ ಇಲ್ಲೇ ಒಂದು 2-3 ಕ್ಲಿಪ್ಸ್ ನೋಡಿದೆ. ಕ್ಲಿಪ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಟ್ರೈ ಕೂಡ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಒಂಥರ ಕ್ಲಿಪ್ಸು, ಬಳೆಗಳು, ಬ್ರೇಸ್ಲೈಟ್ಸು. ಹೀಗೆ ಮಕ್ಕಳಿಗೆ ಕಲರ್ ಡಿಸೈನ್ಸ್ ಫುಲ್ಸ್. ಜಾಸ್ತಿ ಮಕ್ಕಳಿಗೆ ನಾವು ಈ ಥರ ಅಂಗಡಿಗಳಿಗೆ ಬಂದರೆ ಮಕ್ಕಳಿಗೆ ಶಾಪಿಂಗ್ ಮಾಡೋಕ್ಕಾಗೋದಲ್ವಾ. ಇಲ್ಲಿ ಚೆನ್ನಾಗಿದೆ ಇದು. ಕಣ ಹಿಡ್ಕೊಂಡು ನೋಡು, ತಲೆಗೆ ಸೈಡಿಗೆ ಚೆನ್ನಾಗಿದೆಯಾ ಬೇಕಾ? ಹಲೋ, ಚೆನ್ನಾಗಿ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಹಾಕೋದು ಹೆಂಗೆ ಕಾಣುತ್ತೆ? ರೋಲ್ ಮಾಡಿ ಫುಲ್ ಮಾಡ್ಬೇಡ, ರೋಲ್ ಮಾಡೋದು. ಚೆನ್ನಾಗಿದೆಯಾ? ಬೇಕಾ? ತೋರ್ಸು ಹೆಂಗೆ ಕಾಣಿಸ್ತಿದೆ. ಹಿಂಗನ್ನ ಬೇಕಾ? ತಿಳಿಬೇಡ, ಒಂದೇ ತಗೊಳ್ಳೋದು. ಕೊಡು ಅಂತೆಗೆ. ಫ್ರೆಂಡ್ಸ್, ಈ ಶಾಪಿಂಗ್ ಫೆಸ್ಟಿವಲಲ್ಲಿ ಇರೋ ಎಲ್ಲ ಸ್ಟಾಲ್ಸ್ನ ಆದಷ್ಟು ತೋರಿಸಿದ್ದೀನಿ. ಯಾರಿಗೆಲ್ಲ ಶಾಪಿಂಗ್ ಇಂಟ್ರೆಸ್ಟ್ ಇದೆ ನೀವು ಹೋಗಿ ಶಾಪಿಂಗ್ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವಿ ಹ್ಯಾಡ್ ಎ ಗುಡ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಕಿಡ್ಸ್. ನಮ್ಮ ಮಕ್ಕಳಿಗೂ ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಮಗೂ ಹೊಸ ಫ್ರೆಂಡ್ಸ್ ಎಲ್ಲ ಪರಿಚಯ ಆಯಿತು. ನೀವು ಆದಷ್ಟು ಹೋಗಿ ಏನೇನು ಬೇಕಂತ ಎಲ್ಲದು ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮನೆಗೆ ಡೆಕೋರೇಟಿವ್ ಐಟಮ್ಸ್ ಬೇಕಾಗಿರೋದು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಶಾಪಿಂಗ್ ಫೆಸ್ಟಿವಲಲ್ಲಿ ಸಿಗುತ್ತೆ. ನೀವು ಹೋಗಿ ಹೆಚ್ಚಿದಾಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ, ನಿಮ್ಮ ಮನೇನ ತುಂಬ ಡೆಕೋರೇಟಿವ್ ಮಾಡ್ಕೊಳ್ಳಿ. Thank you friends, thank you for watching.